ಸಾಲಿನ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಗ್ರಾಮ ಸಭೆಗೆ ಅನೇಕ ಸಾರ್ವಜನಿಕರು ಬಂದು ಅಹವಾಲುಗಳನ್ನ ಕೊಟ್ಟಿದ್ದಾರೆ. ಬಹುಶಃ ನಿಮಗೂ ಮಾಧ್ಯಮ ಮಿತ್ರರು ಗೊತ್ತಿದೆ, ನಮ್ಮ ಮುತ್ತಾನೂರು ಪಂಚಾಯತ್ನಲ್ಲಿ ಮೇಜರ್ ಆಗಿ ರೈತರ ಸಮಸ್ಯೆ, ರೈತರು ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಗಟ್ಟಿ ಧ್ವನಿಯಲ್ಲಿ ಪಾಪ ರೈತರೆಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾನು ನಮ್ಮ PDO ಸಾಹೇಬರಿಗೆ ಮತ್ತೆ ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ಹೇಳಿದ್ದೀವಿ, ಕೂಡಲೇ ಇದನ್ನ ಸೆಕ್ರೆಟರಿ ಹತ್ರ ಕಳಿಸಿ ಇದಕ್ಕೇನಾದರೂ ಒಂದು ಸಮಸ್ಯೆ ಒಂದು ಮುಕ್ತಿ ಕೊಡಿಸೋಕೆ ಕೆಲಸ ಮಾಡಿ ಸರ್ ಅಂತ ಹೇಳಿದ್ದೀನಿ. ಮತ್ತೆ ನಮ್ಮ 8 ಗ್ರಾಮಗಳು ಸಿಂಗೇನಗರ, ನಾರಾಯಣಘಟ್ಟ, ಮುತ್ತಾನೂರು, ಅಳಿಬಾಮಸಂದ್ರ, ಸಮ್ಮನಹಳ್ಳಿ ಮತ್ತೆ ನಮ್ಮ ಬಾಬ್ಸಂದ್ರ, ಚಿಕ್ತಿಮ್ಸಂದ್ರ 8 ಗ್ರಾಮಗಳೇನು ನಮ್ಮ ಮುತ್ತಾನೂರು ಪಂಚಾಯತಿ ಒಳಪಡ್ತದೆ. ಕೆಲವೊಂದು ಕಳೆದ ಬಾರಿ 2025-26 ಸಾಲಿನ ಕಾಮಗಾರಿಗಳು ಕೆಲವೊಂದು ಪೆಂಡಿಂಗ್ ಇತ್ತು. ಅದನ್ನ ಈ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಕೊಟ್ಟಿದ್ದೀವಿ. ಆ ಕಾಮಗಾರಿಗಳಾಗಲಿ ತುರ್ತಾಗಿ ಅಂತ ಹೇಳಿದ್ದೀವಿ. ವಿಶೇಷವಾಗಿ ನಾನು ನಮ್ಮ PDO ಸಾಹೇಬ್ರಿಗೆ ಹೇಳಿದ್ದೀನಿ, ಪ್ರತಿಯೊಂದು ಹಳ್ಳಿನಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ದೀಪದ ಸಮಸ್ಯೆ ಆಗಿರ್ಬೋದು, ಮತ್ತೆ ಒಳಚರಂಡಿಗಳ ಸಮಸ್ಯೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ತೀಕ್ಷ್ಣವಾಗಿ ಇಮಿಡಿಯೇಟ್ ಆಗಿ ಅದನ್ನ ಇದು ಮಾಡಿ ಅಂತ ಹೇಳಿದೀವಿ. ಈಗ ಹೊಸದಾಗಿ PDO ಅವರು ಬಂದಿದ್ದಾರೆ, ಯೋಗೇಶ್ ಅಂತ. ನಮಗೆ PDO ಅವರು ಇರಲಿಲ್ಲ, ಇನ್ಚಾರ್ಜ್ ಆಗಿ ಶ್ರೀನಿವಾಸ್ ಅವರು ಇದ್ರು. ಈಗ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನಿರೀಕ್ಷೆನಲ್ಲಿ ಇದ್ದೀವಿ. ಮತ್ತೆ ನಮ್ಮ ಏನೆಲ್ಲ ಸಮಸ್ಯೆಗಳನ್ನ ನಾವು ಇವತ್ತು ಹೇಳಿದೀವಿ, ಖಂಡಿತ ಅದನ್ನ ಒಂದೊಂದೇ ಬಗೆಹರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಶೇಷವಾಗಿ ಏನಂತ ಹೇಳಿದ್ರೆ, ಒಂದು ನಮ್ಮ ಸಿಂಗೇನಗರ ರಸ್ತೆ, ಅದು ಬಹಳ ಜನಗಳಿಗೆ ತೊಂದರೆ ಆಗ್ತದೆ. ನಾವು ನಮ್ಮ MLA ಅವರ ಹತ್ರ ದಿನನಿತ್ಯ ಹೇಳ್ತಾ ಇದ್ದೀವಿ. ಬಟ್ ಈಗೇನೋ 2,73,00,000 ರೂಪಾಯಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೋ ವಾರದಿಂದ ಫ್ರೂಟ್ಸ್ ಮಾರ್ಕೆಟ್ ಇಂದ ವರ್ಕ್ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿವಣ್ಣವರು BDAನಲ್ಲಿ ಮತ್ತೆ ಇನ್ನ ಅರ್ಧ ಬೇಕು ಅಂತ ಹೇಳ್ಬಿಟ್ಟು ಅವರು ಲೆಟರ್ ಅನ್ನ ಕೊಟ್ಟಿದ್ದಾರೆ. ಅದು ಸಹ ಇನ್ನೇನು ಒಂದು 15 ದಿನಗಳಲ್ಲಿ ಅದು ಸಹ ರಿಲೀಸ್ ಆಗುತ್ತೆ. ನಮ್ಮ ಸಿಂಗೇನಗರ ರಸ್ತೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಹೆವಿ ವೆಹಿಕಲ್ಗಳು ಹೋಗಿರೋದ್ರಿಂದ, ಫ್ರೂಟ್ಸ್ ಮಾರ್ಕೆಟ್ ಇರೋದ್ರಿಂದ ಆ ರಸ್ತೆ ಒಂದು ತೊಂದರೆ ಆಗ್ತದೆ. ಅದು ಅತಿ ಮುಂದಿನ ದಿನಗಳಲ್ಲಿ ಒಂದು 15-20 ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ಶಿವಣ್ಣವರು ಮಾಡೇ ಮಾಡ್ತಾರೆ. ಸ್ವಲ್ಪ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ನಾನು ಇವಾಗ ಗಮನಿಸಿದೆ. ಈ ಏನು 2026-27 ಸಾಲಿನ ಸುತ್ತಿನ ಸಭೆಯಲ್ಲಿ ಕಳೆದ ಏನು ಕಾಮಗಾರಿಗಳು ಮಾಡಿದೀವಿ, ಅದು ಕೆಲವೊಂದು ಕಾಮಗಾರಿಗಳು ನಮ್ಮ ಹುಡುಕಿ ಕೊಟ್ಟಿದ್ದಾರೆ ನಮ್ಮ ಯುವಕರು. ಅದು ಕಾಮಗಾರಿ ಆಗಿಲ್ಲ. ಅದು ಆ ಕಾಮಗಾರಿ ಇವ್ರು ಹೇಳ್ತಾ ಇದ್ದಾರೆ, ಸರ್ ಮುಂದಿನ ಸಲ ಅದನ್ನ ಹಾಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಲ್ಲ ಇದನ್ನ ಏನು ಈಗೇನು ನೀವು ಇದು ಲಿಸ್ಟ್ ಮಾಡಿದ್ದೀರಾ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂದ್ಬಿಟ್ಟು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದನ್ನ ನಮ್ಮ ಆಡಳಿತ ಅಧಿಕಾರಿ ಯಾರು ನಮ್ಮ ನಾಗರಾಜ್ ಸರ್ ಇದ್ದಾರಲ್ಲ ಅವ್ರಿಗೆ ಹೇಳಿದೀವಿ. ಇದು ನಮ್ಮ ಹುಡುಗರು ಬಿಡಲ್ಲ, ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಆಕ್ಟಿವ್ ಆಗಿದ್ದಾರೆ. ಸಿಂಗೇನಗರದಲ್ಲಿ ಎಲ್ಲ ಆಕ್ಟಿವ್ ಆಗಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ದಿರ ಕ್ರಮ ತಗೋಬೇಕು. ಹಾಗೆ ಈಗ ಯೂತ್ಸ್ಗಳು ಗಾಂಜಾ ಮುಕ್ತ ಇದಾಗಬೇಕು ಅಂತ ನೀವು ಪೊಲೀಸರ ಹತ್ರ ಮನವಿ ಮಾಡ್ಕೊಂಡಿಲ್ಲ ಇಲಾಖೆಯಿಂದ? ಇಲ್ಲ, ಅದು ನೋಡಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಯುವಕರೇ ಮುಂದಿನ ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ. ತುಂಬಾ ಜನ ಈ ಗಾಂಜಾ ಹೊಡೆಯವರಾಗಿರ್ಬೋದು ಅಂಥವ್ರನ್ನೆಲ್ಲ ಗಮನಿಸಿ ಸೂಕ್ಷ್ಮವಾಗಿ ಅವ್ರನ್ನ ತಿದ್ದಿ ಸ್ವಲ್ಪ ನೀವು ಇದು ಮಾಡಬೇಕಂತ ಪೊಲೀಸ್ ಅವ್ರ ಗಮನಕ್ಕೆ ಹೇಳಿದ್ದೀವಿ. ಅದು ಮುಂದಿನ ದಿನದಲ್ಲಿ ಆಗುತ್ತೆ. ಸರ್, ಹಿಂದೆ ಸಭೆಯಲ್ಲೂ ಹೇಳಿದ್ರಿ ಅಂಬೇಡ್ಕರ್ ಭವನ ಜಾಗ ವಿಚಾರವಾಗಿ, ಈ ಸಭೆಯಲ್ಲೂ ಇಲ್ಲ. ನಮಗೆ ಒಂದು ದುರಂತ ಏನಂತ ಹೇಳಿದ್ರೆ, ನಮ್ಮ ಸಿಂಗೇನಗರದಲ್ಲಿ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಇಲ್ಲ. ನಾನು ತಹಸೀಲ್ದಾರ್ಗೆ ಲೆಟರ್ ಕೊಟ್ಟು ಅಲ್ಲಿ ನಮ್ಮ ಏನು ದೇವಸ್ಥಾನ ಅಂದರೆ ಧರ್ಮತೋಪ್ ಅಂದ್ಬಿಟ್ಟು ನಮ್ಮೂರಲ್ಲಿದೆ, ಅದನ್ನ ಒಂದು 50ಗೆ 50 ಅಥವಾ ಒಂದು 100ಕ್ಕೆ 100 ಮಾಡಿಕೊಡಿ ಸರ್ ಅಂತ ಹೇಳಿದ್ವಿ. ಸರ್ವೆ ಅವ್ರನ್ನ ಕಳಿಸಿದ್ರು, ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಧರ್ಮತೋಪಲ್ಲಿ ಏನೂ ಇಲ್ಲ. ನಮಗೆ ಕಂದಾಯದಿಂದ ನಮಗೆ ಸರ್ವೆ ನಕ್ಷೆ ಕೊಟ್ಟರೆ ಯಾರಾದರೂ ದಾನಿಗಳನ್ನ ಹಿಡಿದು ಅಥವಾ ನಾವೇ ಸೇರಿಕೊಂಡು ಒಂದು ಅಂಬೇಡ್ಕರ್ ಭವನ, ಅದ್ರ ಮೇಲೆ ಒಂದು ಏನದು ಒಂದು ಬಾಪೂಜಿ ಕೇಂದ್ರ, ಆ ಥರ ಒಂದು ಊರು ಸೌಲಭ್ಯ ಆಗುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ರೈತರ ರೈತರ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ. ಯಾಕಂದರೆ
ರೈತರು ಈ ದೇಶದ ಬೆನ್ನೆಲುಬು. ರೈತರಿಂದನೇ ನಾವು ಊಟ ಮಾಡೋದು. ರೈತರ ಬಗ್ಗೆ ನಾವು ಯಾವಾಗಲೂ ಕಾಳಜಿ ಇರ್ತದೆ. ಅನೇಕ ಸತಿ ನಮ್ಮ ಸದಸ್ಯರೆಲ್ಲ ಸೇರಿ ಇಲ್ಲೇ ಹೋರಾಟ ಕೂತ್ಕೊಂಡು ಮಾಡಿದ್ದೀವಿ. ಸುಮಾರು ಜನಕ್ಕೆ ನಾವು ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ. ಅದು ಸರ್ಕಾರದ ಗಮನದಲ್ಲಿ ಆಗಬೇಕು. ಅದನ್ನು ನಮ್ಮ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಕೆರೆ ಮಾಲಿನ್ಯ ಕೆರೆ ಮಾಲಿನ್ಯದ ವಿಚಾರ ಇವಾಗ ಹೇಳಿದ್ದಾರೆ. ಅದನ್ನ ಏನು ನಮ್ಮ ಇದು ಈಗ ಈಗಾಗಲೇ ರೈತರು ಆಲ್ರೆಡಿ ಕೊಟ್ಟಿದ್ದಾರೆ, ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡಲೇ ಗಮನ ಹರಿಸಬೇಕಂತ ನಾವು ಸಹ ಹೇಳಿದ್ದೀವಿ. ಅವೆಲ್ಲ ನೀವು ನೋಡ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ.